ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಆಗಲಿರುವಂತಹದ್ದು. ಅವರಿಗೆ ಅತಿಯಾಗಿ ಆಪ್ತರಾಗಿದ್ದಂತಹ ಕೆಲವೊಂದಿಷ್ಟು ಮಂದಿಯಲ್ಲಿ ಸಭಾಪತಿಯಾದಂತಹ ಬಸವರಾಜ ಹೊರಟ್ಟಿ ಅವರು ಕೂಡ ಒಬ್ರು. ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿಮಗೂ ಕೂಡ ತೀರಾ ಆಪ್ತರು, ನೀವೆಲ್ಲ ಒಂದೇ ಕಾಲದ ಇವರು. ಸರ್, ಇವತ್ತವರು ಇಲ್ಲ ನಮ್ಮ ಜೊತೆಗೆ. ಮೊದಲನೇದಾಗಿ ಅವರಿಗೆ ಸಂತಾಪ ಸೂಚಿಸಬೇಕು. ನನಗನ್ಸಿದ ಮಟ್ಟಿಗೆ ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ಮತ್ತು ರಾಜ್ಯ ಕಂಡಂಥ ಅತ್ಯಂತ ಶ್ರೇಷ್ಠವಾದಂಥ ಒಬ್ಬ ರಾಜಕೀಯ ಪಟು ಅಂತ ನಾನು ಹೇಳ್ಬೋದು. ಅವರು 4 ಸದನದಲ್ಲಿ ಸದಸ್ಯರಾಗಿದ್ದರು, ಮಹಾರಾಷ್ಟ್ರದ ಗವರ್ನರ್ ಆಗಿದ್ದರು. ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ಅವರು ಚಾಕಚಕ್ಯತೆಯಿಂದ ಆ ಕೆಲಸವನ್ನು ನಿಭಾಯಿಸಿದರು. ಅತ್ಯಂತ ಶ್ರೇಷ್ಠವಾದಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಹೀಗಾಗಿ ಕೇಂದ್ರದಲ್ಲಿ ಸಚಿವರಾಗಿದ್ದರು, ಇಲ್ಲಿ ಸಚಿವರಾಗಿದ್ದರು. ನನಗನ್ಸಿದ ಮಟ್ಟಿಗೆ ರಾಜ್ಯ ಕಂಡಂಥ ಅತ್ಯಂತ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ. ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ವ್ಯಕ್ತಿ ಅನ್ನುವಂಥ ಇದರಲ್ಲಿ ಅವರಷ್ಟು ಒಂದು ಹೆಸರು ಯಾರಿಗೂ ಬಂದಿಲ್ಲ. ಅವರ ಸಮಕಾಲೀನವರು ಯಾರಂದ್ರೆ ಗುಂಡೂರಾಯರು, ಜೆ.ಎಚ್. ಪಟೇಲರು, ವಿ.ಎನ್. ಪಾಟೀಲರು, ರಾಮಕೃಷ್ಣ ಹೆಗಡೆಯವರು, ಅಂಥವ್ರ ಇದರಲ್ಲಿ ನಾನು ಕಂಡಂಥ ಒಬ್ಬ ಅತ್ಯಂತ ನನಗೆ ಪ್ರಭಾವಿಸಿದಂಥವರು ಎಸ್.ಎಂ. ಕೃಷ್ಣ ಅವರು. ಅವರ ಮಾತು, ಅವರ ರೀತಿ ನೀತಿಗಳು ಮತ್ತು ಅವರ ಅಗದಿ ಸೂಕ್ಷ್ಮತೆ ಮಾದರಿಯಾದಂಥವು ಇದ್ದರು. ಅವರೊಬ್ಬರು ಮಾದರಿಯಾದಂಥ ರಾಜಕಾರಣಿ ಆಗಿದ್ದರು ಮತ್ತು ಮೌಲ್ಯಗಳನ್ನು ಹಿಡಿದಿದ್ದರು. ಯಾರಿಗೂ ಯಾವುದೇ ರೀತಿಯಿಂದ ಕೆಟ್ಟದಾಗಿ ಮಾತಾಡ್ತಿದ್ದಿಲ್ಲ. ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಜನಪರವಾದ ಕೆಲಸಗಳನ್ನು ಮಾಡೋದ್ರಲ್ಲಿ ಸೈಲೆಂಟಾಗಿ ಅವರು ಪಬ್ಲಿಸಿಟಿಯನ್ನು ತೆಗೆದುಕೊಳ್ಳದೆ ಎಲ್ಲ ಕೆಲಸ ಮಾಡಿದ್ರು. ರಾಜ್ಯಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದರು. ನಾವಿನ್ನೂ SLC ಓದ್ತಿದ್ದೆವು. ಆವಾಗ ಅವರು ಜಾನ್ ಎಫ್ ಕೆನಡಿ ಕ್ಯಾನ್ವಾಸಕ್ಕೆ ಹೋಗಿದ್ರು. ಅವರು ಅಮೇರಿಕಕ್ಕೆ ಪೇಪರ್ದಲ್ಲಿ ಬಂತವಾಗ ಜಾನ್ ಎಫ್ ಕೆನಡಿ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗಿದ್ರು. ಅಮೇರಿಕಾದಾಗ ಅಲ್ಲಿ ಪಾಪ್ಯುಲರ್ ಆದಂಥ ಒಬ್ಬ ಇಂಡಿಯಾದ ಒಬ್ಬರು ವಾಕ್ಪಟು ಅಂತೇಳಿ ಹೆಸರನ್ನು ಪಡೆದರು. ಅಂಥ ಒಬ್ಬ ಶ್ರೇಷ್ಠವಾದಂಥ ರಾಜಕಾರಣಿ, ಅಂಥ ಶ್ರೇಷ್ಠವಾದಂಥ ಒಬ್ಬ ಮುಖ್ಯಮಂತ್ರಿಯನ್ನು ನಾವು ಕಳ್ಕೊಂಡದ್ದು ದುರ್ದೈವ. ಬಟ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಭಾಳಷ್ಟು ಶ್ರದ್ಧಾಂಜಲಿಯನ್ನು ತಲುಪಿಸಲಿಕ್ಕೆ ನಮಗೆ ಮನಸ್ಸಿಗೆ ನೋವಣಿಸ್ತಿದೆ. ಅಂಥವ್ರನ್ನು ಕಳ್ಕೊಂಡೆ ದುಃಖ ಅನಿಸ್ತಿದೆ. ಆದರೂ ಸಹಿತ ಸಾವು ನಿಶ್ಚಿತ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್, 20 ದಶಕಗಳ ಹಿಂದೆಯೇ ಬೆಂಗಳೂರನ್ನು ಅಭಿವೃದ್ಧಿ ಮಾಡುವಂತಹ, ಸ್ಮಾರ್ಟ್ ಸಿಟಿ ಮಾಡುವಂತಹ ಕನಸು ಕಂಡವರು. ಅನೇಕ ಯೋಜನೆಗಳು IT-BT ವಿಚಾರ ಆಗಿರ್ಬೋದು, ಆ ಮಟ್ಟಿಗೆ ದೂರದೃಷ್ಟಿ ಇಟ್ಕೊಂಡಿದ್ದಂತಹ ರಾಜಕಾರಣಿ. ಇವತ್ತೇನಾದರೂ ಬೆಂಗಳೂರು ಅಂತೇಳಿ ಹೆಸರು ಬರಬೇಕಾದ್ರೆ ದೇಶ ವಿದೇಶದಲ್ಲಿ ಅದಕ್ಕೆ ಎಸ್.ಎಂ. ಕೃಷ್ಣ ಅವರ ಕಾರಣ. IT-BT ಯಾರು ಕನಸಿನಲ್ಲಿ ಗೊತ್ತಿಲ್ಲ, ಅವರ ಕೂಸಿದು IT-BT ಆಗಿ. ನೀವು ಎಲ್ಲರೂ ಹೋದರೆ ಯಾವ್ದಾರು ದೇಶಕ್ಕೆ ಹೋಗ್ರಿ, ಎಲ್ಲ ಹೊರಗಡೆ ಹೋಗ್ರಿ, ಕರ್ನಾಟಕ ಅಂತ ಗೊತ್ತಾಗೋದಿಲ್ಲ ಫಾರಿನ್ದಾಗ, ಬೆಂಗಳೂರು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಇದು IT ಸಿಟಿ ಮಾಡಿ ಇದು ಎಸ್.ಎಂ. ಕೃಷ್ಣ ಅವರ ಬಿಟ್ಟು ಬೇರೆಯವ್ರು ಯಾರಿಗೂ ಕ್ರೆಡಿಟ್ ಹೋಗಿಲ್ಲ. ಅವರ ಕಾಲದಿಂದ ಪ್ರಾರಂಭದ್ದು. ಅದು ಒಂದು ಅವರಿಗೆ ಏನಂದ್ರೆ ಮುಂದಿನ ಜನಾಂಗಕ್ಕೆ ಏನು ಕೊಡಬೇಕು ಅನ್ನೋದು ಏನು ಆವತ್ತು ವಿಚಾರ ಮಾಡಿದ್ರು, ಅದು 100ಕ್ಕೆ 100 ಸತ್ಯ ಅಂತ ಹೇಳ್ತೀವಿ. ಸರ್, ನಿಮ್ಮ ಜೊತೆಗಿನ ಒಡನಾಟದ ಒಂದು ವಿಚಾರ ಹಂಚ್ಕೊಳ್ಳೋದಾದರೆ ಹೇಳ್ಬಿಡ್ತೀನಿ. ಒಂದು ಭಾಳ ಅರ್ಜೆಂಟ್ ಕೆಲಸ ಇತ್ತು ನಂದು. CC ಪಾಳ್ಯ ಅದಕ್ಕೆ ಸಾಕ್ಷಿದಾರ. ಈ ಕಾನ್ಫರೆನ್ಸ್ ಹಾಲ್ನಾಗ ಒಂದು ಮೀಟಿಂಗ್ ನಡೆದಿತ್ತು. ಆ ಕಾನ್ಫರೆನ್ಸ್ನಾಗ ಮೀಟಿಂಗ್ ನಡೆದಾಗ ಇವ್ರಿಗೆ ಎಸ್.ಎಂ. ಕೃಷ್ಣ ಅವ್ರಿಗೆ ಹೆದರ್ತಿದ್ರು. ಯಾರೂ ಒಳಗೆ ಬಿಡ್ತಿದ್ದಿಲ್ಲ. ನಾನು ಹಿಂಗೆ ಸ್ವಲ್ಪ ಇದು ಮಾಡಿ ಹೋದೆ. ಹೋದ್ಕೊಳ್ಳಿ ಸರ್, ಹಿಂಗೆ ಅರ್ಜೆಂಟ್ಲಿ ಇವತ್ತು ಲಾಸ್ಟ್ ಡೇಟ್ ಐತಿ, ಇವ್ರು ಹಿಂಗೆ ಆಗಬೇಕು ಅಂತಂದೆ. ಏನು ಮಾಡಬೇಕು CC ಪಾಳ್ಯನ ಬಿಟ್ಟಿದ್ದಿಲ್ಲ. ಇವರೇ ಮೇಲಿದ್ರು. ನಾ ಹೋದೆ. ಸರ್, ಒಂದು ಕೆಲಸ ಮಾಡು, ಒಂದು ಲೈನ್ ಬರೀ, ಸಹಿ ಮಾಡ್ತೀನಿ. ಯಾರು ಅವ್ರು ನಂಬಕ್ಕೆ ಸಾಧ್ಯ? ಇವತ್ತಿನವ್ರಿಗೆ ಹೇಳ್ತೀನಿ, ನಾನು ತಕ್ಷಣ ಇವ್ರನ್ನ ಬಿಡುಗಡೆ ಮಾಡಬೇಕು ಬರೆದು ಹತ್ತಿರ ಸಹಿ ಮಾಡಿದರು. ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವರು ನನಗೆ ಮಾಡಿದರು. ಈಗ ಅದು ಆ ಘಟನೆ ನನಗೆ ಇನ್ನೂವರೆಗೆ ನೆನಪಿದೆ. CC ಪಾಳ್ಯ ಸಾಕ್ಷಿ ಅದಕ್ಕೆ. CC ಪಾಳ್ಯ ನಿಮಗೆ ಭಾಳ ದುಡ್ಡು ಬಿಡಬಾ ಅಂತೇಳಿ ಹಣಿ ಮಾಡ್ಕೊಂಡಿದ್ರು. ಅದು ನಾನು ಬಂದಂಥದ್ದು. ಸರ್, ಈಗ ಸೆಷನ್ ನಡೀತಿದೆ. ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಅಂದರೆ ಈಗ ಅವರ ಸಾವಿಗೆ 3 ದಿನ ರಜೆ ಘೋಷಣೆ, ಅಂದರೆ ಸರ್ಕಾರಿ ಇದು ಮಾಡಿದ್ದಾರೆ. ಸೊ ಈಗ ಸೆಷನ್ ನಡೀತಿರೋದ್ರಿಂದ ಒಂದಿಷ್ಟು ಗೊಂದಲ ಇದೆ. ಅದನ್ನು ಈಗ ಮೀಟಿಂಗಲ್ಲಿ ಏನಾದ್ರು ಚರ್ಚೆ ಆಯಿತು? ಅದು ಹೇಗೆ ಸರ್ ಮುಂದಿನ ಹಂತದ ಪ್ರಕ್ರಿಯೆ? 2 ಇಶ್ಯೂದಾವ. ಈಗ ಇವತ್ತು ಅವರು ಯಾವಾಗ ನಿಧನ ಆಗ್ತಾರಲ್ಲ, ಅವತ್ತು ಸಂತಾಪ ಸೂಚನೆ, ಅವತ್ತು ನಾವು ಸದನವನ್ನು ಮುಂದೂಡ್ತೀವಿ. ಬಟ್ ಇವರು ರಾಷ್ಟ್ರ ಮಟ್ಟದ ನಾಯಕರಾದ್ದರಿಂದ ಇವತ್ತು ಸಂತಾಪವನ್ನು ಸೂಚನೆ ಮಾಡಿ ಬಿಟ್ಟು ನಾಳೆಗೆ ರಜೆಯನ್ನು ಘೋಷಣೆ ಮಾಡಿ ಅದನ್ನು ಶುಕ್ರವಾರ ಮತ್ತು ಶನಿವಾರ ಸದನವನ್ನು ನಡೆಸಬೇಕು ಅನ್ನೋಂಥ ಒಂದು ಮಾತುಕತೆ ನಡೆದೈತಿ. ಮೋಸ್ಟ್ಲಿ ಹಂಗೆ ಆಗ್ತಿದೆ. ಇದಿಷ್ಟು ಸಭಾಪತಿಯವರಾದಂತಹ ಬಸವರಾಜ ಹೊರಟ್ಟಿಯವರ ಮತ್ತು ಕ್ಯಾಮ್ರಾಮನ್
ಜಯರಾಮ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ.